ನನ್ನ ನಲ್ಮೆಯ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಅಂದರೆ ಅಧ್ಯಾಯ 2 ತ್ರಿಭುಜಗಳು ಭಾಗ 1ರಲ್ಲಿ ನಾವು ತ್ರಿಭುಜ ಅಂದ್ರೇನು, ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಹಾಗೆಯೇ ತೇಲ್ಸ್ ಅವನ ಇಷ್ಟನ್ನು ಕೂಡ ತಿಳ್ಕೊಂಡ್ವಿ. ತೇಲ್ಸು ಅವನದೇ ಆದಂತಹ ಗಣಿತ ಶಾಸ್ತ್ರಜ್ಞ ಆಗಿದ್ದಾನೆ. ಸೊ ಅವನು ಗಣಿತ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೆಲವು ಕೊಡುಗೆಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋದ್ವಿ. ಹಾಗೆಯೇ ತೇಲ್ಸು ಅವನದೇ ಆದಂತಹ ವ್ಯಾಖ್ಯಾನವನ್ನು ನೀಡ್ತಾ ಆ ವ್ಯಾಖ್ಯಾನವನ್ನು ಪ್ರಮೇಯದ ಮೂಲಕ ಹೇಗೆ ಸಾಧಿಸಬಹುದು ಅನ್ನೋದನ್ನು ಕೂಡ ನಾವು ಇಂದಿನ ಭಾಗದ ಅವಧಿಯಲ್ಲಿ ನಾವು ನೋಡ್ತಾ ಹೋದ್ವಿ ವಿದ್ಯಾರ್ಥಿಗಳ. ಹಾಗೆಯೇ ಈ ಭಾಗ 1ರಲ್ಲಿ ನಾವು ಅಭ್ಯಾಸ 2.2 ಅಲ್ಲಿ 3 ಲೆಕ್ಕಗಳನ್ನು ನಾವು ನೋಡ್ತಾ ಹೋದ್ವಿ. ಆ 3 ಲೆಕ್ಕಗಳು ಇಂಪಾರ್ಟೆಂಟು. ಸೊ ಎಕ್ಸಾಮ್ಗೆ ಬರುವಂತಹ ಕ್ವಶನ್ಸ್ಗಳಾಗಿದ್ದಾವೆ. ಹಾಗೆಯೇ ಅಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ನೀಡಲ್ಪಟ್ಟಿದ್ದೆ. ಸೊ ಆ ಎಲ್ಲ ಪ್ರಶ್ನೆಗಳನ್ನು ನೀವು ಹೋಮ್ವರ್ಕಲ್ಲಿ ಮಾಡಿರ್ತೀರಾ ಅಂತ ತಿಳ್ಕೊಂಡು ಈ ತ್ರಿಭುಜಗಳ ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಅಭ್ಯಾಸ 2.2 ಅಲ್ಲಿ ನಾವೇನು 3 ಲೆಕ್ಕ ನೋಡಿದ್ವಲ್ಲ ಅದರ ಮುಂದಿನ ಲೆಕ್ಕ ಅಂದರೆ 6ನೇ ಲೆಕ್ಕವನ್ನು ಇಲ್ಲಿ ನಾನು ತಗೊಂಡಿದ್ದೀನಿ. ಯಾಕೆಂದರೆ ಈ ಲೆಕ್ಕಗಳು ಸ್ವಲ್ಪ ಪಾಸಿಬಲ್ ಕ್ವಶನ್ಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಉಳಿದ ಲೆಕ್ಕಗಳು ಏನಿದೆಯಲ್ಲ ಸೊ ಅವು ಈಸಿ ಇರೋದ್ರಿಂದ ನೀವೇ ಓನಾಗಿ ಆನ್ಸರನ್ನು ಬಿಡಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿ 6ನೇ ಕ್ವಶನ್ನ ತೆಗೆದುಕೊಂಡಾಗ ಏನು ಹೇಳುತ್ತೆ ಕ್ವಶನ್ ಅಂದರೆ, ತ್ರಿಭುಜದ ಒಂದು ಬಾವಿನ, ಇಲ್ಲಿ ಒಂದು ABC ಅನ್ನುವಂತಹ ಒಂದು ತ್ರಿಭುಜವನ್ನು ತಗೊಂಡಿದ್ದೀನಿ. ಈ ತ್ರಿಭುಜದ ಒಂದು ಬಾವಿನ ಮಧ್ಯ ಬಿಂದುವಿನಿಂದ ಇಲ್ಲಿ AB ಅಂತ ಹೇಳಿ ಬಾಹುವನ್ನು ಗುರುತು ಮಾಡಿದ್ರೆ ಇದರ ಮಧ್ಯ ಬಿಂದು D ಅಂತ ಹೇಳ್ಬಿಟ್ಟು, ಮತ್ತೊಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ, ಇನ್ನೊಂದು ಬಾಹು ಯಾವುದು AC, ಇದರ ಮಧ್ಯ ಬಿಂದು ಯಾವುದು E. ಈ ಇನ್ನೊಂದು ನಾವು ಮಧ್ಯ ಬಿಂದುವನ್ನು ಗುರುತು ಮಾಡಿಕೊಂಡಾಗ ಇದಕ್ಕೆ ಸೇರಿಸಲ್ಪಟ್ಟಾಗ DE ಅಂತ ಹೇಳಿ ದೊರೆಯುತ್ತೆ. ಈ DE ಅನ್ನುವುದು ಈ ತ್ರಿಭುಜದ 3ನೇ ಬಾಹು. AB ಮತ್ತು ACಗಳು 2ನೇ ಬಾಹು ಆದರೆ BC ಅನ್ನೋದು ಏನಾಗಿರುತ್ತೆ 3ನೇ ಬಾಹು ಆಗಿರುತ್ತೆ. ಹಾಗಾಗಿ ಈ DE ಅನ್ನೋದು BCಗೆ ಏನಾಗಿದೆ ಸಮಾಂತರವಾಗಿದೆ ಅಥವಾ 3ನೇ ಬಾಹುವನ್ನು ಅರ್ಧಿಸುತ್ತದೆ ಅಂದ್ಬಿಟ್ಟು ನಾವು ಪ್ರಮೇಯ 2.1 ಅನ್ನು ಉಪಯೋಗಿಸ್ಬಿಟ್ಟು ಈ ಲೆಕ್ಕವನ್ನು ಸಾಧಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ಪ್ರಮೇಯ 2.1 ಅಂದ್ರೆ ಏನಂತ ನೋಡಿದ್ದೇವೆ. ಈಗ ಇಲ್ಲಿ ಒಂದು ತ್ರಿಭುಜ ತಗೊಂಡಿದ್ದೇನೆ ABC ಅಂತ ಹೇಳಿ. ABಯ ಮಧ್ಯ ಬಿಂದು D ಅಂತ ಗುರುತು ಮಾಡಿದ್ದೀನಿ. ACಯ ಮಧ್ಯ ಬಿಂದು E ಅಂತ ಹೇಳಿ ಗುರುತು ಮಾಡಲ್ಪಟ್ಟಿದ್ದೇನೆ. D ಮತ್ತು E ಅನ್ನ ಸೇರಿಸಲ್ಪಟ್ಟಿದ್ದಾವೆ. ಆಗ ಒಂದು ರೇಖಾಖಂಡ ಬಂದಿದೆ, ಅದು DE ಅಂತ ಹೇಳಿ ಕರೆಯಲ್ಪಡ್ತವೆ. ಈ DE ಅನ್ನೋದು BCಗೆ ಏನಾಗಿದೆ ಸಮಾಂತರವಾಗಿದೆ. ವಿದ್ಯಾರ್ಥಿಗಳೇ, ಈ ಕೊಟ್ಟಿರುವಂತಹ ಈ ಕ್ವಶನ್ ಪ್ರೂವ್ ಮಾಡಬೇಕು ಅಂದ್ರೆ ನಾವು ಇದನ್ನ ಪ್ರಮೇಯದ ಮೂಲಕನೇ ಹೋಗಬೇಕು. ಪ್ರಮೇಯ ಒಂದು ಕೊಟ್ಟಾಗ ಹೇಗೆ ಪ್ರೂವ್ ಮಾಡ್ತೀವಿ? ದತ್ತ, ಸಾಧನೀಯ, ಸಾಧನೆ, ರಚನೆ ಏನಾದರೂ ಮಾಡ್ಕೊಂಡಿದ್ರೆ ರಚನೆ ಅಲ್ವಾ. ಆಮೇಲೆ ನಂತರ ಕೊನೆಯದ ಸ್ಟೆಪ್ಸ್ ಸಾಧನೆ. ಸಾಧನೆಯಲ್ಲಿ ಹೇಳಿಕೆ ಮತ್ತು ಕಾರಣಗಳನ್ನು ನೀಡ್ತಾ ಹೋಗ್ತೀವಿ. ಅದೇ ಥರನೇ ಈ ಕೊಟ್ಟಿರುವಂಥ ಕ್ವಶನ್ಸ್ನು ಕೂಡ ನಾವೇನು ಮಾಡಬೇಕು ಪ್ರೂವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ರೀಸನ್ಸ್ನು ಕೂಡ ಕೊಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಮೊದಲದಾಗಿ ದತ್ತ. ದತ್ತ ಅಂದರೆ ಆ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಅಂಶವನ್ನೇ ನಾವೇನಂತ ಕರಿತೀವಿ ದತ್ತಾಂಶ ಅಂತ ಹೇಳಿ ಕರೆಯಲ್ಪಡ್ತೀವಿ. ತ್ರಿಭುಜ ABCಯಲ್ಲಿ DU ABಯ ಮಧ್ಯ ಬಿಂದು. ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ಕ್ವಶನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ D ಅನ್ನೋದು ಏನಾಗಿದೆ AB ಅನ್ನೋದು ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ABಯ ಮಧ್ಯ ಬಿಂದು ಯಾವುದು D. ಆಗ ACಯ ಮಧ್ಯ ಬಿಂದು ಏನಾಗಿರುತ್ತೆ E ಆಗಿರುತ್ತೆ. ಈಗ ಮಧ್ಯ ಬಿಂದು ಆಗಿರೋದ್ರಿಂದ AD ಅನ್ನೋದು DBಗೆ ಏನಾಗಿರಲೇಬೇಕು ವಿದ್ಯಾರ್ಥಿಗಳೇ ಸಮನಾಗಿರುತ್ತೆ. ಹಾಗೆಯೇ AE ಅನ್ನೋದು ECಗೆ ಏನಾಗಿರುತ್ತೆ ಪರಸ್ಪರ ಸಮನಾಗಿರುತ್ತೆ. D ಬಿಂದುವಿನಿಂದ BCಗೆ ಸಮಾಂತರವಾಗಿ ಎಳೆದ DE ರೇಖೆಯು AC ಯನ್ನು E ನಲ್ಲಿ ಛೇದಿಸುತ್ತದೆ. ಅಂದ್ರೆ ಈ ಏನು ನಾವು ABಯ ಮಧ್ಯ ಬಿಂದು D ಅಂತ ತಗೊಂಡಿದ್ದೀವಲ್ಲ, ಈ D ಏನಾಗಿದೆ BCಗೆ ಸಮಾಂತರವಾಗಿದೆ. ಹಾಗೆಯೇ ಈ ರೇಖೆ DE ರೇಖೆ ಈ ಬಿಂದುವಿನಲ್ಲಿ ಸ್ಪಷ್ಟವಾಗಿ ಅಂದ್ರೆ ACಯ ಮಧ್ಯ ಬಿಂದು ಆಗಿದೆಯಲ್ಲ E ಅಲ್ಲಿ ಬಂದು ಛೇದಿಸಲ್ಪಟ್ಟಿದೆ. ಆಗ DE ಅನ್ನೋದು BCಗೆ ಏನಾಗಿರಲೇಬೇಕು ಸಮಾಂತರವಾಗಿರಬೇಕು. ಮುಂದಿನ ಸ್ಟೆಪ್ ಅನ್ನು ತಗೊಂಡ್ರೆ ಸಾಧನೀಯ. ನಾವೀಗ ಏನ್ ಪ್ರೂವ್ ಮಾಡಬೇಕು ಅಂದ್ರೆ Eಯು ACಯ ಮಧ್ಯ ಬಿಂದು, ಈ ಬಿಂದು ಇದೆಯಲ್ಲ ACಯ ಮಧ್ಯ ಬಿಂದು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ಈಗ ಒಂದು ಗುಣಲಕ್ಷಣ ನಾವು ತಿಳ್ಕೊಂಡಿರ್ಬೇಕು. ACಯ ಮಧ್ಯ ಬಿಂದು E ಅಂತ ಹೇಳಿ ಪ್ರೂವ್ ಆಗಬೇಕು
ಎಇ ಅನ್ನೋದು ಇಸಿಗೆ ಏನಾಗಿರ್ಬೇಕು ವಿದ್ಯಾರ್ಥಿಗಳ ಸಮನಾಗಿರಬೇಕು. ಇಲ್ಲಿ ನಾವೇನು ದತ್ತದಲ್ಲಿ ಬರ್ಕೊಂಡ್ವಲ್ಲ ಎಡಿ ಇಸ್ ಈಕ್ವಲ್ ಟು ಬಿಡಿ ಅಂತ ಪ್ರೂವ್ ಮಾಡಿರುವಂಥದ್ದು, ಅದೇ ರೀತಿಯಾಗಿ ಎಇ ಇಸ್ ಈಕ್ವಲ್ ಟು ಇಸಿ ಅಂತ ಹೇಳಿ ಪ್ರೂವ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೆ ಬೇಕಾಗಿರುವಂತಹ ಕೆಲವು ಕಾರಣಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಲಾಸ್ಟ್ ಸ್ಟೆಪ್ ಸಾಧನೆ. ಈ ಸಾಧನೆಯನ್ನ ತೆಗೆದುಕೊಂಡಾಗ ಏನು ಕೊಟ್ಟಿದ್ರಲ್ಲ ದತ್ತಾಂಶ, ಅದರಲ್ಲಿರೋ ಅಂಶಗಳನ್ನ ಮೊದಲಾಗಿ ತೆಗೆದುಕೋಣ. ಅಂದ್ರೆ ಡಿ ಯು ಎ ಬಿಯ ಮಧ್ಯಬಿಂದುವಾಗಿದೆ. ಆಲ್ರೆಡಿ ನಾನು ಹೇಳಿದೆ ಡಿ ಏನು ಎ ಬಿಯ ಮಧ್ಯಬಿಂದು. ಆಗ ಎಡಿ ಇಸ್ ಈಕ್ವಲ್ ಟು ಡಿ ಬಿ ಏನಾಗಿರಲೇಬೇಕು, ಸಮನಾಗಿರಲೇಬೇಕು. ಹಾಗಾದ್ರೆ ಎಡಿ ಇಸ್ ಈಕ್ವಲ್ ಟು ಡಿ ಬಿ ಅಂತ ತಗೊಂಡಾಗ ಈಗ ಇದನ್ನ ನಾವು ಅನುಪಾತ ರೂಪ ಅಥವಾ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ, ಎಡಿ ಡಿವೈಡ್ ಬೈ ಬಿಡಿ ಇಸ್ ಈಕ್ವಲ್ ಟು 1. ಜಸ್ಟ್ ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಈ ಡಿ ಬಿ ಅಥವಾ ಬಿಡಿ ಅಂತಲೂ ಕೂಡ ಹೇಗೆ ಬರ್ತಾ ನಡೆಯುತ್ತೆ, ಇದನ್ನ ನಾವು ಛೇದಕ್ಕೆ ತಗೊಂಡು ಬಂದಿದ್ದೇವೆ. ಹೀಗೆ ಛೇದಕ್ಕೆ ತಗೊಂಡು ಬಂದಾಗ ಸೊ ಈ ಸೈಡ್ ಏನಾಗುತ್ತೆ 1 ಬರುತ್ತೆ, ಏನಿಲ್ಲ ಅಂದ್ರೆ 1 ಅಂತ ಹೇಳಿ ಅರ್ಥ. ಹಾಗಾಗಿ ಇದನ್ನ ಸಮೀಕರಣ 1 ಅಂತ ತಗೋಣ ವಿದ್ಯಾರ್ಥಿಗಳು. ಅಲ್ಲಿಗೆ ಒಂದು ಸಮೀಕರಣ ಕಂಡಿಟ್ಕೊಂಡ್ವಿ. ನಂತರ ತ್ರಿಭುಜ ಎ ಬಿ ಸಿ ನ ತೆಗೆದುಕೊಳ್ಳೋಣ. ಈ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಏನಾಗಿದೆ, ಬಿ ಸಿಗೆ ಸಮಾಂತರವಾಗಿದೆ. ಏನಾಗಿದೆ, ಸಮಾಂತರವಾಗಿದೆ ಪರಸ್ಪರ. ಹಾಗಾದ್ರೆ ನಮ್ಮ ಪ್ರಮೇಯ 2.1 ಅಂದ್ರೆ ಥೇಲ್ಸ್ನ ಪ್ರಮೇಯ ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈ ಪ್ರಮೇಯದ ಪ್ರಕಾರ ಎಡಿ ಇಸ್ ಈಕ್ವಲ್ ಟು ಬಿಡಿ, ಆ ಪ್ರಮೇಯದ ಪ್ರಕಾರ ಅನುಪಾತವನ್ನು ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳ. ಅದೇನಾಯ್ತು, ಎಡಿ ಡಿವೈಡ್ ಬೈ ಬಿಡಿ. ಹಾಗಾದ್ರೆ ಈ ಸೈಡ್ ಎ ಸಿ ಬಾಹು ಇದೆಯಲ್ಲ ಅದೇನಾಗಿರ್ಲೇಬೇಕು ನಮ್ಮ ಪ್ರಮೇಯದ ಪ್ರಕಾರ. ವೆರಿ ಗುಡ್. ರೇಷಿಯೋ ಎಇ ಡಿವೈಡ್ ಬೈ ಇಸಿ ಪರಸ್ಪರ ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಎಡಿ ಡಿವೈಡ್ ಬೈ ಬಿಡಿ ಅಂದ್ರೆ ಏನಂತ ಪ್ರೂವ್ ಮಾಡ್ಕೊಂಡಿದೀವಿ, 1 ಅಂತ ಪ್ರೂವ್ ಮಾಡಿದೀವಿ ತಾನೆ. ಹಾಗಾದ್ರೆ ಸಮೀಕರಣ 1ರ ಪ್ರಕಾರ ಎಡಿ ಡಿವೈಡ್ ಬೈ ಬಿಡಿ ಅನ್ನೋ ಪ್ಲೇಸ್ ಅಲ್ಲಿ ನಾವೇನನ್ನ ಆದೇಶಿಸಬಹುದು, 1 ಅನ್ನ ಹಾಕಬಹುದು. ಆಗ ಏನಾಗುತ್ತೆ, ಎಇ ಡಿವೈಡ್ ಬೈ ಇಸಿ ಅಂತ ಹೇಳಿ ಬರುತ್ತೆ. ಸೊ ಈಗ ಇಲ್ಲಿ ಎಇ ಮತ್ತು ಇಸಿಗಳು ಪರಸ್ಪರ ನಮ್ಮ ಪ್ರಮೇಯ 2.1ರ ಪ್ರಕಾರ ಏನಾಗಿದೆ, ಸಮಾನುಪಾತದಲ್ಲಿ ಒಳಗೊಂಡಿದೆ ಅಂತ ಹೇಳಿ ಕರಿತೀವಿ. ನಂತರ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ತಗೊಂಡಿದೆ ಅಥವಾ ಓರೆ ಗುಣಾಕಾರವನ್ನು ತೆಗೆದುಕೊಂಡಿದೆ. ಈ ರೀತಿಯಾಗಿ ತೆಗೆದುಕೊಂಡಾಗ ಎಇ ಇಸ್ ಈಕ್ವಲ್ ಟು ಇಸಿಗೆ ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಇದರ ಅರ್ಥ ಏನು, ಎಇ ಇಸ್ ಈಕ್ವಲ್ ಟು ಇಸಿ ಅಂದ್ರೆ ಎಇ ಬಾಹು ಇಸಿ ಬಾಹುಗೆ ಸಮನಾಗಿದೆ. ಯಾವ ಸಂದರ್ಭದಲ್ಲಿ, ಎಸಿಯ ಮಧ್ಯಬಿಂದು ಇ ಆದಾಗ ಮಾತ್ರ ನಾವಿಲ್ಲಿ ಈಕ್ವಲ್ ಅಂತ ಹೇಳಿ ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ಏನು ನಮಗೆ ಬಂದಿರುವಂತಹ ಇಕ್ವೇಶನ್ ಎ ಇಸ್ ಈಕ್ವಲ್ ಟು ಇಸಿ ಇದೆಯಲ್ಲ, ಇದರ ಪ್ರಕಾರ ಏನ್ ಕನ್ಕ್ಲೂಷನ್ ಬರ್ತೀವಿ, ಇಯು ಎಸಿಯ ಮಧ್ಯಬಿಂದುವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ವಿದ್ಯಾರ್ಥಿಗಳ. ಇದೆಲ್ಲ ನಾನು ಪ್ರೂವ್ ಮಾಡಕ್ಕೆ ಹೇಳಿರುವಂಥದ್ದು. ಸರಳ ರೇಖೆಯು ಅದರ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಅಥವಾ ಇಯು ಎಸಿಯ ಮಧ್ಯಬಿಂದು ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿ ಕೇಳಲ್ಪಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಇದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು. ತುಂಬಾ ಈಸಿ ಇದೆ. ಇದನ್ನ ನಿಮಗೆ 3 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಈ ಅಭ್ಯಾಸ 2.2 ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಲೆಕ್ಕ ಯಾವುದಂದ್ರೆ, ಹಾಗೇನೆ ಕೊನೆ ಕ್ವಶನ್ಸ್ ಕೂಡ ಆಗಿದೆ ಇದರಲ್ಲಿ. 8ನೇ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಎ ಬಿ ಸಿ ಡಿಯು ಒಂದು ತ್ರಾಪಿಜ್ಯ, ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಆದರೆ ಎಒ ಡಿವೈಡ್ ಬೈ ಸಿಒ ಇಸ್ ಈಕ್ವಲ್ ಟು ಸಿಒ ಡಿವೈಡ್ ಬೈ ಡಿಒ ಎಂದು ತೋರಿಸಿ ಅಂತ ಇದೆ. ಇದನ್ನ ತುಂಬಾ ಇಂಪಾರ್ಟೆಂಟ್. ಈ ರೀತಿಯ ಮೆಥಡ್ ಇರುವಂತಹ ಲೆಕ್ಕಗಳು ಗ್ಯಾರಂಟಿ 3 ಮಾರ್ಕ್ಸ್ಗೆ ಬಂದಿರುತ್ತೆ ವಿದ್ಯಾರ್ಥಿಗಳು. ಹಾಗಾದ್ರೆ ಇದನ್ನ ಹೇಗೆ ಪ್ರೂವ್ ಮಾಡ್ತಾ ಹೋಗೋದು ನೋಡ್ತಾ ಹೋಗೋಣ. ಇಲ್ಲಿ ನಾವು ಪ್ರಮೇಯವನ್ನು ಅಧ್ಯಯನ ಮಾಡಿದ್ವಿ ಅಂದ್ರೆ ಪ್ರಮೇಯದ ಮೂಲಕನೇ ಇದನ್ನ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾವುದದು, ಮೂಲ ಸಮಾನುಪಾತತೆಯ ಪ್ರಮೇಯ. ಸೊ ಒಂದು ತ್ರಾಪಿಜ್ಯವನ್ನ ತೆಗೆದುಕೋಣ. ಯಾವುದದು, ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು. ತ್ರಾಪಿಜ್ಯದ ಗುಣಲಕ್ಷಣ ಗೊತ್ತಿದೆ ನಿಮಗೆ. ಇದರಲ್ಲಿ ಬರುವಂತಹ ಆಪೋಸಿಟ್ ಸೈಡ್ಸ್ ಏನಿದೆ ಅಂದ್ರೆ ಅಭಿಮುಖ ಬಾಹುಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಹಾಗಾದ್ರೆ ಈ ಕೊಟ್ಟಿರುವಂತಹ ಕ್ವಶನ್ ಪ್ರೂವ್ ಮಾಡಬೇಕು, ಎಒ ಡಿವೈಡ್ ಬೈ ಸಿಒ ಇಸ್ ಈಕ್ವಲ್ ಟು ಸಿಒ ಡಿವೈಡ್ ಬೈ ಡಿಒ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಈ ಪ್ರಶ್ನೆಯನ್ನು ಕೂಡ ನಾವು ಪ್ರಮೇಯದ ಪ್ರಕಾರನೇ ಸಾಧನೆಯನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲಾಗಿ ದತ್ತ ಕೊಟ್ಟಿರೋ ಅಂಶಗಳನ್ನ ಬರ್ಕೊಳ್ಳುವಂಥದ್ದು, ಇದು ನಿಮಗೆ ಗೊತ್ತಿರೋ ವಿಷಯ. ಸೊ ತ್ರಾಪಿಜ್ಯ ಎಬಿಸಿಡಿಯಲ್ಲಿ ಎ ಬಿ
ಸೊ ಇದನ್ನ ಪ್ರಶ್ನೆ ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ಅದನ್ನು ಬರ್ಕೊಂಡಿದ್ವಿ. ಕರ್ಣ ಯಾವ್ದು ಬರುತ್ತೆ ಇಲ್ಲಿ? ಕರ್ಣ ಎಡಿ ಮತ್ತು ಬಿಸಿ ಇವೇನಾಗಿದೆ ಓ ಬಿಂದುವಿನಲ್ಲಿ ಪರಸ್ಪರ ಹಬ್ಬಿಸಲ್ಪಟ್ಟಿದ್ದಾವೆ. ಹೀಗೆ ಹಬ್ಬಿಸಲ್ಪಟ್ಟಾಗ ಇಲ್ಲಿ ನಮಗೆ ತ್ರಿಭುಜಗಳು ಕಂಡು ಬರ್ತಾ ಇದೆ. ಸೊ ಎ ಓ ಬಿ, ಡಿ ಓ ಸಿ, ಎ ಓ ಡಿ, ಬಿ ಓ ಸಿ ಅಂತ ತ್ರಿಭುಜಗಳು ಬರ್ತಾ ಇದ್ದಾವೆ. 4 ತ್ರಿಭುಜಗಳು ಕಾಣ್ತಾ ಇದೆ. ಆದ್ರೆ ಇಲ್ಲಿ ನಾವು 4 ತ್ರಿಭುಜಗಳನ್ನ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವಿಲ್ಲಿ ಏನ್ ಪ್ರೂವ್ ಮಾಡಬೇಕು, ಯಾವ ಬಾಹುವಿನ ಅನುಪಾತ ಬೇಕೋ ಸೊ ಅದರ ನಾವು ತ್ರಿಭುಜವನ್ನ ತೆಗೆದುಕೊಂಡ್ರೆ ಸಾಕು. ಅದನ್ನ ಸಾಧನೆಯಲ್ಲಿ ನೋಡೋಣ. ನಂತರ ಸ್ಟೆಪ್ ಸಾಧನೀಯ. ಆಲ್ರೆಡಿ ಹೇಳಿದಾನೆ ಸಾಧನೀಯದಲ್ಲಿ ಏನಂತ ಪ್ರೂವ್ ಮಾಡಬೇಕು, AO ಡಿವೈಡ್ ಬೈ CO ಇಸ್ ಈಕ್ವಲ್ ಟು CO ಡಿವೈಡ್ ಬೈ DO ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನಾವು ತಗೊಂಡಾಗ ರಚನೆಯನ್ನ ನೋಡೋಣ. ಇಲ್ಲಿ ಒಂದು ರಚನೆಯನ್ನ ನಾವು ಮಾಡಕ್ ಬಂದಿದ್ದೇವೆ. ಏನ್ ರಚನೆ ಮಾಡಿದ್ವಿ ಅಂದ್ರೆ O ಮೂಲಕ EO ಸಮಾಂತರ DC ಸಮಾಂತರ AB ಅಂತ ಪ್ರೂವ್ ಮಾಡಿದ್ವಿ. O ಮೂಲಕ AD ಗೆ ಒಂದು ಲಂಬವನ್ನು ಎಳೆಯಲ್ಪಟ್ಟಿದ್ದೇವೆ, ಅದು ಈ O ಬಾಹು ಉಂಟಾಗಿದೆ. ಹಾಗೆಯೇ AD ಯ ಮಧ್ಯಬಿಂದು E ಅಂತ ಕೂಡ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಈ 3 ಬಾಹುಗಳು ಪರಸ್ಪರ ಏನಾಗಿರುತ್ತೆ, ಸಮಾಂತರವಾಗಿರ್ತವೆ. ಹಾಗಾಗಿನೇ EO ಸಮಾಂತರ DC ಸಮಾಂತರ AB ಅಂತ ಕರೆದಿರುವ ವಿದ್ಯಾರ್ಥಿಗಳು. ಇದು ನಮಗೆ ಬೇಕಾಗಿರೋದ್ರಿಂದ ರಚನೆಯನ್ನ ಮಾಡ್ಕೊಂಡಿರುವಂತದ್ದು ಅಷ್ಟೇ. ಸೊ ನಂತರ ಸಾಧನೆಗೆ ಬರೋಣ. ತ್ರಿಭುಜ ADC ಯಲ್ಲಿ ನೋಡಿ, ನಾನು ಬರೀ ತ್ರಿಭುಜ ADC ತಗೊಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರೋ ಅಂಶಗಳು ಈ ತ್ರಿಭುಜದಲ್ಲಿ ಇದಾವೆ. ಹಾಗಾಗಿ ಆ ತ್ರಿಭುಜವನ್ನ ತೆಗೆದುಕೊಂಡಿದ್ದೇವೆ. ತ್ರಿಭುಜ ADC ಯಲ್ಲಿ OE ಅನ್ನೋದು DC ಗೆ ಏನಾಗಿದೆ, ಪರಸ್ಪರ ಸಮಾಂತರವಾಗಿದೆ. ಇದು ಹೇಗೆ ಬಂತು, ನಾವು ರಚನೆಯನ್ನ ಮಾಡ್ಕೊಂಡಿರೋದ್ರಿಂದ ಬಂದಿರುವಂಥದ್ದು. ಅದರ ಪ್ರಕಾರ ನಾವು ಅನುಪಾತವನ್ನ ಬರೆದ್ರೆ AE ಡಿವೈಡ್ ಬೈ ED ಅಂದ್ರೆ ಈ ಬಾಹು ಅಥವಾ ಈ ಬಾಹು AE ಡಿವೈಡ್ ಬೈ ED ಇಸ್ ಈಕ್ವಲ್ ಟು AO. ಈ ಬಾಹು AO ಮತ್ತು CO ಏನಾಗಿರುತ್ತೆ, ಪರಸ್ಪರ ಈ ತ್ರಿಭುಜದ ಅನುರೂಪ ಬಾಹುಗಳು ಅಥವಾ ಅವುಗಳ ಅನುಪಾತ ಪರಸ್ಪರ ಸಮನಾಗಿರುತ್ತೆ. ಇದನ್ನ ಸಮೀಕರಣ 1 ಅಂತ ಹೇಳಿ ತೆಗೆದುಕೊಂಡು, ಹಾಗೆಯೇ ನಂತರ ತ್ರಿಭುಜ ತೆಗೆದುಕೊಂಡಾಗ ಸೊ ಅದರಲ್ಲಿ OE ಅನ್ನೋದು AB ಗೆ ಏನಾಗಿದೆ, ಪರಸ್ಪರ ಸಮಾಂತರವಾಗಿದೆ. ಸೊ ಇದನ್ನು ಕೂಡ ರಚನೆ ಅಂತ ಹೇಳಿ ತಗೊಂಡಿದೆ. ಈ ABD ತ್ರಿಭುಜವನ್ನು ಬಂದಾಗ ED ಅನ್ನೋದು AE ಗೆ ಏನಾಗಿರುತ್ತೆ, ಅನುಪಾತವನ್ನ ಹೊಂದಲ್ಪಟ್ಟಿರುತ್ತೆ ಮತ್ತು DO is equal to BO. ಇದು ನಮ್ಮ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ. ಈಗ ಇಲ್ಲಿ ನಾನು AE ಡಿವೈಡ್ ಬೈ ED ಅನ್ನೋದನ್ನ ಏನಂತ ಪ್ರೂವ್ ಮಾಡಿದ್ವಿ, AO ಡಿವೈಡ್ ಬೈ CO ಅಂತ ತಗೊಂಡಿದ್ದೇವೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾನು ಅದನ್ನ ಆದೇಶಕ್ಕಿಂತ ಇದರ ವಿಲೋಮವನ್ನು ಬರ್ಕೊಳ್ತೀನಿ ಅಥವಾ ವ್ಯುತ್ಕ್ರಮವನ್ನು ಬರ್ಕೊಳ್ತೀನಿ. ಛೇದದಲ್ಲಿರೋದನ್ನ ಅಂಶಕ್ಕೆ ಕಳಿಸೋದು, ಅಂಶದಲ್ಲಿರೋದನ್ನ ಛೇದಕ್ಕೆ ಕಳಿಸೋದು. ಸೊ ಇದನ್ನ ವ್ಯುತ್ಕ್ರಮ ಅಂತ ಹೇಳಿ ಕರೀತಾರೆ ಅಥವಾ ವಿಲೋಮ ಅಂತ ಹೇಳ್ತಾರೆ. ಹಾಗಾದ್ರೆ ಏನಾಗಿ ಸಮೀಕರಣ ಬದಲಾವಣೆ ಆಗುತ್ತೆ, AE ಡಿವೈಡ್ ಬೈ ED ಇಸ್ ಈಕ್ವಲ್ ಟು ಇದು ಕೂಡ ಅಷ್ಟೇ BO ಡಿವೈಡ್ ಬೈ DO. ಇದನ್ನ ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳ ಸಮೀಕರಣ 1 ಮತ್ತು 2 ಅನ್ನ ಅಬ್ಸರ್ವ್ ಮಾಡಿ. ಈ 2 ಸಮೀಕರಣದಿಂದ ನಾವು ಏನ್ ಕನ್ಕ್ಲೂಷನ್ ಬರ್ತೀವಿ ಅಂದ್ರೆ, ಸೊ ಇಲ್ಲಿ AO ಡಿವೈಡ್ ಬೈ CO ಇಸ್ ಈಕ್ವಲ್ ಟು BO ಡಿವೈಡ್ ಬೈ DO. ನಮ್ಮ ಏನು ಈ ಎಡಪಾರ್ಶ್ವದಲ್ಲಿರುವಂತಹ ಅಂಶಗಳು ಪರಸ್ಪರ ಸಮನಾಗಿದೆ. ಯಾವುದು, AE ಡಿವೈಡ್ ಬೈ ED. ಸೊ ಇವುಗಳನ್ನ ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದ್ರೆ ಉಳಿಯೋದು ಯಾವುದು, ಬಲಪಾರ್ಶ್ವದಲ್ಲಿರೋದು AO ಡಿವೈಡ್ ಬೈ CO ಇಸ್ ಈಕ್ವಲ್ ಟು BO ಡಿವೈಡ್ ಬೈ DO. ಈಗ ಒಂದು ಸಮೀಕರಣ ಬಂದಿದೆ, ಒಂದು ಕೊನೆ ಪ್ರೂಫ್ ಹಂತಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಈ ಹಂತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀವಿ. ಹೇಗೆ, ನಮಗೆ ಪ್ರಶ್ನೆಯಲ್ಲಿ ಏನ್ ಕೇಳಿದಾನೆ ಅದಕ್ಕೆ ತಕ್ಕಂತೆ ನಾವು ಇಲ್ಲಿ ಏನ್ ಮಾಡುವಂತದ್ದು ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡ್ತೀವಿ. AO ಡಿವೈಡ್ ಬೈ CO ಇಸ್ ಈಕ್ವಲ್ ಟು BO ಡಿವೈಡ್ ಬೈ DO ಅಂತ ಇದೆ. ಇದರಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ. ಯಾಕೆಂದ್ರೆ ನಮ್ಮ ಸಮೀಕರಣ ಏನ್ ಪ್ರೂವ್ ಮಾಡ್ಬೇಕೋ ಅದು ತಕ್ಕಂತೆ ನಾವೇನ್ ಮಾಡ್ತಾ ಹೋಗ್ಬೋದು, ಮಾಡಿಫೈ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಬರುವಂತಹ ಏನು ಅನುರೂಪ ಬಾಹುಗಳು ಪರಸ್ಪರ ಏನಾಗಿರುತ್ತೆ, ಸಮಾಂತರವಾಗಿರ್ತವೆ. ಹಾಗಾಗಿ AO ಡಿವೈಡ್ ಬೈ BO ಇಸ್ ಈಕ್ವಲ್ ಟು CO ಡಿವೈಡ್ ಬೈ DO. ಇಲ್ಲಿ ಏನ್ ಮಾಡಿದೀನಿ ನಾನು, BO ನ ಸೊ ಈ ಎಡಪಾರ್ಶ್ವದಲ್ಲಿ ಛೇದಕ್ಕೆ ಕಳಿಸಿದ್ದೇನೆ, CO ನ ಬಲಪಾರ್ಶ್ವದಲ್ಲಿರೋ ಅಂಶದಲ್ಲಿ ನಾನು ತೆಗೆದು
ಕರಿತೀವಿ. ಹಾಗಾಗಿ ಈ ರೀತಿಯಾಗಿ ನಾವು ಈ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಪ್ರೂವ್ ಮಾಡಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದೇ ರೀತಿಯ ಇನ್ನೊಂದು ಪ್ರಶ್ನೆ ಇದೆ, 9ನೇ ಕ್ವಶನ್. ವಿದ್ಯಾರ್ಥಿಗಳೇ ಅದನ್ನ ನೀವು ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಆ ಕ್ವಶನ್ಸ್ ನ ಇದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾ ಆನ್ಸರ್ ಅನ್ನ ಬಿಡಿಸಿ. ಓಕೆ, ಸೊ ಅಲ್ಲಿಗೆ ಅಭ್ಯಾಸ 2.2 ಇಲ್ಲಿಗೆ ಮುಕ್ತಾಯವಾಗುತ್ತೆ. ವಿದ್ಯಾರ್ಥಿಗಳೇ, ಅಭ್ಯಾಸ 2.2 ಅಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗಿ, ಉಳಿದಿರೋ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಮಾಡ್ತಾ ಹೋಗಿ. ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಬ್ ಟಾಪಿಕ್ ಈ ತ್ರಿಭುಜ ಪಾಠದಲ್ಲಿ ಏನಂದ್ರೆ ತ್ರಿಭುಜಗಳ ನಿರ್ಧಾರಕ ಗುಣಗಳು ಅಂತ ಹೇಳ್ತೀವಿ. ಇಲ್ಲಿ ತ್ರಿಭುಜವನ್ನು ತೆಗೆದುಕೊಂಡು ಅದರ ಗುಣಲಕ್ಷಣಗಳನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಯಾವ ರೀತಿಯ ನಿರ್ಧಾರಕ ಗುಣವನ್ನ ಇದು ಹೊಂದಿದೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ABC ತ್ರಿಭುಜ ತಗೊಂಡಿದ್ದೇನೆ, ಇನ್ನೊಂದು DEF ತ್ರಿಭುಜವನ್ನು ತಗೊಂಡಿದ್ದೇನೆ. ಇಲ್ಲಿ ಆರ್ಡರ್ ತಗೊಂಡಿದ್ದೀನಿ. A ಆದ್ಮೇಲೆ B, B ಆದ್ಮೇಲೆ C, ಈ ತ್ರಿಭುಜದಲ್ಲಿ D ಆದ್ಮೇಲೆ E ಆದ್ಮೇಲೆ F ಅಂತ ಹೇಳ್ಬಿಟ್ಟು ಈ ರೀತಿ ತ್ರಿಭುಜವನ್ನ ತೆಗೆದುಕೊಂಡಾಗ A ಬಿಂದುವನ್ನ ತಗೊಂಡ್ರೆ ಅಥವಾ A ಶೃಂಗವನ್ನ ತಗೊಂಡಾಗ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, 2 ಲೈನ್ಸ್ ಕಾಣ್ತಾ ಇದೆ. ಇದು ಈ ತ್ರಿಭುಜದಲ್ಲಿರುವಂತಹ D ಬಿಂದುವಿನಲ್ಲಿ 2 ಲೈನ್ಸ್ ಏನಿದೆಯಲ್ಲ ಇದಕ್ಕೆ ಪರಸ್ಪರ ಸಮನಾಗಿದೆ ಅಂತ ಅರ್ಥವನ್ನು ಅದು ಸೂಚಿಸುತ್ತೆ. ಹಾಗಾದರೆ B ಅನ್ನೋದು ಈ ಕೋನಕ್ಕೆ ಸಮನಾಗಿದೆ ಅಂತ ಅರ್ಥ. C ಕೋನ ಅನ್ನುವಂಥದ್ದು F ಕೋನಕ್ಕೆ ಸಮನಾಗಿದೆ ಅಂತ ಅರ್ಥ. ವಿದ್ಯಾರ್ಥಿಗಳೇ, ಒಟ್ಟಾರೆ ಈ ಎರಡು ತ್ರಿಭುಜಗಳನ್ನು ತಗೊಂಡಾಗ ABC ಮತ್ತು DEF ತ್ರಿಭುಜವನ್ನು ತೆಗೆದುಕೊಂಡಾಗ ಈ ಎರಡು ತ್ರಿಭುಜದ ಗುಣಲಕ್ಷಣಗಳನ್ನು ನಾವು ತಗೊಂಡಾಗ ಇದರಲ್ಲಿ ಬರುವಂತಹ ಅನುರೂಪ ಬಾಹುಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. AB ಅನ್ನೋದು DEಗೆ, BC ಅನ್ನೋದು EFಗೆ, AC ಅನ್ನೋದು DFಗೆ ಸಮನಾಗಿದೆ ಅಂತ ಹೇಳಿ ಅರ್ಥ. ಸೊ ಅದೇ ರೀತಿಯಾಗಿ ಇದರಲ್ಲಿ ಬರುವಂತಹ ಕೋನಗಳು ಕೂಡ ಯಾವುದು, ಕೋನ A ಕೋನ Dಗೆ, ಕೋನ B ಅನ್ನೋದು ಕೋನ Eಗೆ, ಕೋನ C ಅನ್ನೋದು ಕೋನ Fಗೆ ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ ಅಂತ ಹೇಳಿ ಹೇಳಲ್ಪಡ್ತೀವಿ. ಇಲ್ಲಿ ತ್ರಿಭುಜ ABC ಅನ್ನುವಂಥದ್ದು ತ್ರಿಭುಜ DEFಗೆ ಹಾಗೂ ತ್ರಿಭುಜ ABC ಅನ್ನುವಂಥದ್ದು ತ್ರಿಭುಜ FEDಗೆ ಪರಸ್ಪರ ಅವು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ನಾವು ತಗೊಂಡಿರುವಂತಹ ನಿರ್ಧಾರಕ ಗುಣ ಹೇಳಬೇಕಾದ್ರೆ ABC ತ್ರಿಭುಜ ತಗೊಂಡು ನಂತರ DEF ಅನ್ನ ತಗೊಂಡಿದ್ವಿ. ಹಾಗಾಗಿ ಇಲ್ಲಿ ಎರಡು ತ್ರಿಭುಜಗಳು ನಿರ್ಧಾರಕ ಗುಣ ಹೊಂದಿದೆ ಅಥವಾ ಸಮರೂಪವಾಗಿದೆ ಅಂತ ಹೇಳಿ ಕರೆಸ್ಕೋಬೇಕು ಅಂದ್ರೆ ಆಗ ಈ ಎರಡು ತ್ರಿಭುಜಗಳನ್ನ ನಾವು ಯಾವ ರೀತಿಯಾಗಿ ಕರಿಬೇಕು, ತ್ರಿಭುಜ BAC ನೋಡಿ ಆರ್ಡರ್ ಪ್ರಕಾರನೇ ತಗೋಬೇಕು. ಇದು ತ್ರಿಭುಜ EDF ಏನಾಗಿದೆ, ಪರಸ್ಪರ ಸಮರೂಪವಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿನೇ ಬರೀಬೇಕು ವಿದ್ಯಾರ್ಥಿಗಳೇ. ಆದ್ರೆ ಇಲ್ಲಿ ಫಸ್ಟ್ ಎರಡು ಹೇಳಿದ್ನಲ್ಲ, ಈ ರೀತಿಯಾಗಿ ಬರೆಯೋದು ಬೇಡ. ಸೊ ನಿಮಗೆ ಯಾವುದೇ ತ್ರಿಭುಜವನ್ನು ಕೊಟ್ಟಾಗ ಅದು ಸಮರೂಪವನ್ನ ಹೊಂದಿದೆ, ಸಮರೂಪ ಚಿಹ್ನೆಯನ್ನ ಹೊಂದಿದೆ ಅಂದಾಗ ಅಲ್ಲಿ ಆ ತ್ರಿಭುಜವನ್ನ ಹೇಗೆ ಮೆನ್ಷನ್ ಮಾಡಿರ್ತೀರಾ, ಯಾವ ರೀತಿಯಾಗಿ ಹೆಸರಿಸ್ತಿರ್ತೀರಾ ಆ ತ್ರಿಭುಜವನ್ನ ತೆಗೆದುಕೊಳ್ಳಿ. ಇಲ್ಲಿ ನಾನು ಈ ರೀತಿ ತಗೊಂಡಿರೋದ್ರಿಂದ ತ್ರಿಭುಜ ABC ಮತ್ತು ತ್ರಿಭುಜ EDF ಪರಸ್ಪರ ಏನಾಗಿದೆ, ಸಮರೂಪವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ಬೋದು, ಸಾಂಕೇತಿಕವಾಗಿ ಹೇಗೆ ಬರೀತೀವಿ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಆದ್ಮೇಲೆ ಈ ಏನು ತ್ರಿಭುಜಗಳ ನಿರ್ಧಾರ ಗುಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮೇಯವನ್ನು ನೋಡ್ತಾ ಹೋಗೋಣ. ಈ ಪ್ರಮೇಯವನ್ನು 2.3 ಅಂತ ಹೇಳಿ ತಗೊಂಡಿದ್ದೇವೆ. ಇದರ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಏನಿರುತ್ತೆ ಅಂದ್ರೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು. ಈಗ ಆಲ್ರೆಡಿ ತ್ರಿಭುಜ ಅಂದ್ರೇನು, ಅದರಲ್ಲಿ ಕೋನ ಯಾವುದು, ಅನುರೂಪ ಕೋನ ಯಾವುದು, ಅನುರೂಪ ಬಾಹುಗಳು ಯಾವುದು ಅಂತ ಗೊತ್ತಿದೆ. ಸೊ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಸೊ ಎರಡು ತ್ರಿಭುಜಗಳಿಗೆ ಅನುರೂಪಗಳು ಸಮನಾದ್ರೆ, ಕೋನಗಳು ಸಮನಾದ್ರೆ ಅದರಲ್ಲಿ ಬರುವಂತಹ ಅನುರೂಪ ಬಾಹುಗಳ ಅನುಪಾತ ಅಥವಾ ರೇಷಿಯೋ ಪರಸ್ಪರ ಏನಾಗಿರುತ್ತೆ, ಸಮನಾಗಿರುತ್ತೆ. ಸೊ ಈ ರೀತಿ ಕಂಡೀಷನ್ಸ್ ಅಪ್ಲೈ ಆಗಿದ್ರೆ ಎರಡು ತ್ರಿಭುಜಗಳು, ಆಗ ಆ ಎರಡು ತ್ರಿಭುಜಗಳು ಏನಾಗಿರ್ಲೇಬೇಕು, ಸಮರೂಪ ತ್ರಿಭುಜ ಆಗಿರ್ಲೇಬೇಕು. ಸೊ ಈ ನಿರ್ಧಾರಕ ಗುಣವನ್ನ ನಾವು ಏನಂತ ಕರಿತೀವಿ, ಕೋನ ಕೋನ ಕೋನ, ಅಥವಾ ಇದನ್ನ ಶಾರ್ಟ್ ಆಗಿ ಎ ಸಿದ್ಧಾಂತ ಅಥವಾ ನಿರ್ಧಾರಕ ಗುಣ ಅಂತ ಹೇಳ್ಬಿಟ್ಟು ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಎ ಅಂದ್ರೆ ಆಂಗಲ್ 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 ಅಂತ, ಅಂದ್ರೆ ಕೋನ 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 ನಿರ್ಧಾರಕ ಗುಣ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದನ್ನ ನಿಮಗೆ 1 ಮಾರ್ಕ್ಸ್ ಕೇಳ್ಬೋದು. ಕೋನ 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 ನಿರ್ಧಾರಕ
ಗುಣವನ್ನು ತಿಳಿಸಿ ಅಂತೇಳಿ. ಆಗ ಈ 3 ಲೈನ್ಸ್ ನೀವು ಬಂದರೆ ಸಾಕು. ಏನು? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮವಾದರೆ ಆಗ ಆ ಎರಡು ತ್ರಿಭುಜಗಳು ಏನಂತ ಅನ್ಸ್ಕೊಳ್ಳುತ್ತೆ? ಸಮರೂಪ ತ್ರಿಭುಜ ಅನ್ಸ್ಕೊಳ್ಳುತ್ತೆ. ಸೊ ಇಂತಹ ನಿರ್ಧಾರಕ ಗುಣವನ್ನ ಕೋನ ನಿರ್ಧಾರಕ ಗುಣ ಅಂತೇಳಿ ಕರಿತೀವಿ. ಸೊ ಇಷ್ಟು ಪಾಯಿಂಟ್ ಅನ್ನು ನೀವು ಬರೆಯಲೇಬೇಕಾಗುತ್ತೆ. ಹಾಗಾದ್ರೆ ಪ್ರಮೇಯ 2.3 ಈ ಸ್ಟೇಟ್ಮೆಂಟ್ ನ ಕೊಟ್ರೆ ಇದನ್ನ ನಾವು ಪ್ರಮೇಯದ ಮೂಲಕನೇ ಏನ್ ಮಾಡಬೇಕು? ಸಾಗಿಸ್ತಾ ಹೋಗ್ಬೇಕು. ಅಲ್ಲಿ ಬರುವಂತಹ ಅನುರೂಪ ಕೋನಗಳು ಅನುರೂಪ ಬಾಹುಗಳ ಅನುಪಾತ ಪರಸ್ಪರ ಸಮ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಈ ಪ್ರಮೇಯವನ್ನ ಪ್ರೂವ್ ಮಾಡಬೇಕು ಅಂದ್ರೆ ನಾನು ಅವಾಗಲೇ ಹೇಳಿದೆ, ದತ್ತ, ಸಾಧನೀಯ, ರಚನೆ ಇದ್ರೆ ರಚನೆ ಅಥವಾ ಸಾಧನೆಯಲ್ಲಿ ಹೇಳಿಕೆ ಮತ್ತು ಕಾರಣಗಳನ್ನ ತೆಗೆದುಕೊಳ್ತೀವಿ. ವಿದ್ಯಾರ್ಥಿಗಳಿಗೆ ಸ್ಟೆಪ್ಸ್ ನೋಡೋದಕ್ಕಿಂತ ಮುಂಚೆ ನಾವು ಎರಡು ತ್ರಿಭುಜವನ್ನ ತೆಗೆದುಕೊಳ್ಳೋಣ. ಒಂದೇ ತ್ರಿಭುಜ ABC, ಇನ್ನೊಂದು ತ್ರಿಭುಜ DEF. ಇಲ್ಲಿ ನಾನು ಸ್ವಲ್ಪ ರಚನೆಯನ್ನ ಮಾಡ್ಕೊಂಡಿದ್ದೇನೆ, ಅದನ್ನ ನಂತರ ನೋಡೋಣ. ರಚನೆ ಸ್ಟೆಪ್ಸ್ ಅಲ್ಲಿ ನೋಡೋಣ. ಈಗ ದತ್ತಕ್ಕೆ ಬರೋಣ. ದತ್ತ ಅಂದ್ರೆ ಏನು? ಕೊಟ್ಟಿರುವಂತಹ ಅಂಶಗಳನ್ನ ಬರ್ಕೊಳ್ಳೋದು ದತ್ತಾಂಶ. ಇಲ್ಲಿ ಎರಡು ತ್ರಿಭುಜ ಕೊಟ್ಟಿದ್ದಾರೆ, ಎರಡು ತ್ರಿಭುಜ ತಗೊಂಡಿದ್ದೀನಿ. ಅದನ್ನ ABC ಮತ್ತು DEF ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಈ ಎರಡು ತ್ರಿಭುಜದಲ್ಲಿ ಕೋನ A ಅನ್ನೋದು ಕೋನ D ಗೆ ಸಮನಾಗಿದೆ ಅಂತ ಅರ್ಥ. ಹೇಗೆ? ನಮ್ಮ ನಿರ್ಧಾರಕ ಗುಣದ ಪ್ರಕಾರ. ಹಾಗೆಯೇ ಕೋನ B ಅನ್ನೋದು ಕೋನ E ಗೆ ಸಮನಾಗಿದೆ, ಕೋನ C ಅನ್ನೋದು ಕೋನ F ಗೆ ಏನಾಗಿದೆ? ಪರಸ್ಪರ ಸಮನಾಗಿದೆ ಅಂತ ಹೇಳಿ ಕರೆಯಬಹುದು. ಹಾಗಾದ್ರೆ ಸಾಧನೆಯಲ್ಲಿ ಬಂದಾಗ ಏನಂತ ಪ್ರೂವ್ ಮಾಡಬೇಕು? ಈ ಎರಡು ತ್ರಿಭುಜದಲ್ಲಿ ಬರುವಂತಹ ಅನುರೂಪ ಬಾಹುಗಳ ಅನುಪಾತ ಪರಸ್ಪರ ಸಮ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ AB ಅನ್ನೋದು DE ಗೆ ಅನುಪಾತ, BC ಅನ್ನೋದು DF ಗೆ, ಹಾಗೆಯೇ AC ಅನ್ನೋದು DF. ಸೊ ಅದರ ಪ್ರಕಾರ AB/DE is equal to BC/EF is equal to AC/DF. ಹಾಗಾದ್ರೆ ಏನನ್ನ ಸಾಧನೆಯ ಮಾಡಬೇಕು ಅಂತ ಗೊತ್ತಾಗುತ್ತೆ ಅಲ್ವಾ? ಇದಕ್ಕೆ ತಕ್ಕಂತೆ ನಾವೇನ್ ಮಾಡಬೇಕು? ಇನ್ನೂ ಒಂದು ಪ್ರೂವ್ ಮಾಡಬೇಕು. ಈ ಎರಡು ತ್ರಿಭುಜಗಳು ಸಮರೂಪ ಆಗಿದೆಯಾ ಅಂತ ಹೇಳ್ತೀವಿ. ಆಗ ತ್ರಿಭುಜ ABC ತ್ರಿಭುಜ DF ಗೆ ಸಮರೂಪ ಹೌದಾ? ಸೊ ಈ ಸಿಂಬಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದೆರಡನ್ನು ನಾವು ಈ ಪ್ರಮೇಯದಲ್ಲಿ ಪ್ರೂವ್ ಮಾಡಬೇಕಾಗಿರುವಂತಹ ಅಂಶಗಳು. ಸೊ ಈ ಎರಡನ್ನ ಪ್ರೂವ್ ಮಾಡಲಿಕ್ಕೆ ಯಾವ ರೀತಿಯ ರೀಸನ್ ಅಥವಾ ಯಾವ ರೀತಿಯ ಹೇಳಿಕೆಗಳು ಬೇಕೋ ಅದನ್ನ ನಾವು ಈ ಡಯಾಗ್ರಾಮ್ ಅಲ್ಲಿ ಮತ್ತು ಈ ಸ್ಟೇಟ್ಮೆಂಟ್ ಅಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ಮುಖ್ಯವಾಗಿ ಇಲ್ಲಿ ನಾವು ಏನನ್ನ ಉಪಯೋಗಿಸಿದೀವಿ ಅಂದ್ರೆ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಹಾಗೆಯೇ ಮಾರ್ಕೋವ ಸಿದ್ಧಾಂತಗಳು. ಸೊ ನೆಕ್ಸ್ಟ್ ಈ ನಿರ್ಧಾರಕ ಗುಣ ಮತ್ತು ಇಲ್ಲಿ ಬರುವಂತಹ ಅನುರೂಪ ಕೋನ ಆಗಿರ್ಬೋದು ಅಥವಾ ಅನುರೂಪ ಬಾಹುಗಳಾಗಿರ್ಬೋದು, ಅವುಗಳನ್ನೇ ತಗೋಬೇಕು. ಯಾಕೆಂದ್ರೆ ಮೇನ್ ಕೇಳಿರೋದು ಅದನ್ನು ಪ್ರೂವ್ ಮಾಡಲಿಕ್ಕೆ. ಸೊ ಹಾಗಾಗಿ ಆ ಎಲ್ಲ ಅಂಶಗಳನ್ನ ತಗೊಂಡು ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಷ್ಟು ಅರ್ಥ ಆಗಿದ್ರೆ ವಿದ್ಯಾರ್ಥಿಗಳ ನಂತರ ಈ ಪ್ರಮೇಯದಲ್ಲಿ ಲಾಸ್ಟ್ ಸ್ಟೆಪ್ ಬರೋಣ. ಯಾವುದದು? ಸಾಧನೆ. ಇಲ್ಲಿ ಈ ಸಾಧನೆಯಲ್ಲಿ ನಾನು ಯಾವ ಅಂಶಗಳನ್ನ ಪ್ರೂವ್ ಮಾಡಬೇಕು, ಆ ಅಂಶಗಳು ಯಾವ ತ್ರಿಭುಜದಲ್ಲಿದೆ ಅನ್ನೋದನ್ನ ನಾನು ತಗೊಳ್ತೀನಿ. ಇಲ್ಲಿ ಪ್ರೂವ್ ಮಾಡಲಿಕ್ಕೆ ಒಂದು ರಚನೆಯನ್ನ ಮಾಡ್ಕೊಂಡಿದ್ದೇನೆ. ಏನಂತ ರಚನೆ ಮಾಡಿದ್ದೀನಿ? DP is equal to AB. ಸೊ DE ಯ ಮಧ್ಯ ಬಿಂದು P, DF ನ ಮಧ್ಯ ಬಿಂದು Q ಅಂತ ಗುರುತು ಮಾಡಿದ್ವಿ. ಅವೆರಡನ್ನ ಸೇರಿಸಿದಾಗ PQ ರೇಖಾಖಂಡ ಬರುತ್ತೆ. ಈ PQ ಅನ್ನೋದು EF ಗೆ ಏನಾಗಿದೆ? ಸಮಾಂತರವಾಗಿದೆ. ಸೊ ಹೀಗೆ ಸಮಾಂತರ ಆದಾಗ ABC ತ್ರಿಭುಜ ಮತ್ತು DPQ ತ್ರಿಭುಜವನ್ನ ಹೋಲಿಸಲ್ಪಟ್ಟಾಗ ಅದರಲ್ಲಿ ಬರುವಂತಹ ಅನುರೂಪ ಬಾಹುಗಳು DP is equal to AB ಮತ್ತು DQ is equal to AC. ಅರ್ಥ ಆಗ್ತದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಆಗ ನಾವೇನ್ ಮಾಡಿದ್ವಿ? ಕತ್ತರಿಸಲ್ಪಟ್ಟಿದ್ವಿ. ನಂತರ PQ ಅನ್ನ ಸೇರಿಸಿದ್ವಿ. ಸೊ ಇದು ರಚನೆ. ಹಾಗೇನೆ ನೆಕ್ಸ್ಟ್ ಸಾಧನೆಗೆ ಬರೋಣ. ಇಲ್ಲಿ ಎರಡು ತ್ರಿಭುಜಗಳನ್ನು ತಗೊಂಡಿದ್ದೀನಿ. ತ್ರಿಭುಜ ABC ಮತ್ತು ತ್ರಿಭುಜ DPQ ಅನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ತ್ರಿಭುಜಗಳನ್ನು ತಗೊಂಡಾಗ AB is equal to DP ಆಗಿದೆ. AB ಬಾಹು DP ಗೆ ಸಮ ಅಂತ ಹೇಳ್ತೀವಿ. ಹಾಗೆಯೇ AC is equal to DQ. ಮತ್ತೆ ಕೋನಗಳು ಏನಾಗಿರ್ಬೇಕು? ಆಟೋಮೆಟಿಕ್ ಆಗಿ ಆ ಎರಡು ತ್ರಿಭುಜಗಳನ್ನು ತಗೊಂಡಾಗ ಪರಸ್ಪರ ಸಮನಾಗಿರುತ್ತೆ. ಯಾವುದು? ಕೋನ A is equal to ಕೋನ D. ಇದು ದತ್ತಾಂಶ. ಸೊ ಇಲ್ಲಿ ಎರಡು ಬಾಹುಗಳಿದೆ, ಒಂದು ಕೋನ ಇದೆ.
ನೋಡೋದಾದ್ರೆ ನಮ್ಮ ಬಾಕೋಬ ಸಿದ್ಧಾಂತ, ನೀವು ಯಾವುದು 9th ಮತ್ತು 8th ಸ್ಟ್ಯಾಂಡರ್ಡ್ ಓದ್ಬಿಟ್ಟಿಲ್ಲ, ಬಾಕೋಬ ಸಿದ್ಧಾಂತಗಳು. ಸೊ ಆ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗಿರುತ್ತೆ, ವೆರಿ ಗುಡ್, ಸಮರೂಪ ತ್ರಿಭುಜಗಳಾಗಿರುತ್ತೆ. ಹಾಗಾಗಿ ತ್ರಿಭುಜ ABC ಸಮರೂಪ ಚಿಹ್ನೆ, ತ್ರಿಭುಜ DPQ. ನಾನು ಎರಡೇ ತ್ರಿಭುಜ ತಗೊಂಡಿರೋದು. ಸೊ ಅವೆರಡು ಪರಸ್ಪರ ಏನಂತ ಪ್ರೂವ್ ಮಾಡಿದೆ, ಸಮರೂಪ ಅಂತ ಹೇಳಿ ಪ್ರೂವ್ ಮಾಡಿದೆ. ಹಾಗಾದ್ರೆ ಇವೆರಡು ಪರಸ್ಪರ ಸಮರೂಪ ಆದ್ರೆ ಅದ್ರಲ್ಲಿ ಬರುವಂತಹ ಕೋನಗಳು ಯಾವುದು, ಕೋನ B ಅನ್ನೋದು ಕೋನ P ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಹಾಗೇನೆ ಮತ್ತೆ ಇನ್ಯಾವ ಕೋನಗಳಿದೆ, ಕೋನ B ಅನ್ನೋದು DEF ತ್ರಿಭುಜ ತಗೊಂಡಾಗ ಈ ಕೋನಕ್ಕೆ ಸಮನಾಗಿದೆ. ಹಾಗೇನೆ ಕೋನ P ಅನ್ನೋದು ಕೋನ E ಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ B ಅಂತ ತಗೊಂಡಿದೀವಿ, P ಅಂತ ತಗೊಂಡಿದ್ದೀವಿ. ಕೋನ P ಅನ್ನೋದು ಕೋನ P ಗೆ ಸಮನಾಗಿದೆ ಅಂತ ಹೇಳಿ. ಹಾಗಾಗಿ ನಾನು ಏನ್ ಮಾಡಿದ್ದೀನಿ, B ಬದಲಾಗಿ P ಅನ್ನ ಹಾಕಿದ್ದೇನೆ. ಅಲ್ಲಿಗೆ ಏನಾಯ್ತು, ಕೋನ P ಮತ್ತು ಕೋನ E ಗಳು ಪರಸ್ಪರ ಸಮನಾಗಿದೆ. ಸೊ ಅದು ಒಂದೇ ಸೈಡ್ ಬಂದಿರೋದ್ರಿಂದ ಇವುಗಳನ್ನ ಏನಂತ ಕರಿತೀವಿ, ಅನುರೂಪ ಕೋನಗಳು. ನೋಡಿ ವಿದ್ಯಾರ್ಥಿಗಳೇ, ಇವೆರಡು ಕೋನಗಳು ಏನು, ಅನುರೂಪ ಕೋನಗಳು. ಅದೇ ರೀತಿಯಾಗಿ ಈ ತ್ರಿಭುಜದಲ್ಲಿ ಇನ್ನ ಎರಡು ಅನುರೂಪ ಕೋನಗಳು ಬರುತ್ತೆ. ಯಾವ್ದಾದ್ರು, ಕೋನ Q ಮತ್ತು ಕೋನ F. ಇವುಗಳು ಕೂಡ ಏನಾಗಿರ್ಲೇಬೇಕು, ಪರಸ್ಪರ ಸಮನಾಗಿರ್ಲೇಬೇಕು. ಯಾಕೆ ಅಂದ್ರೆ ನಾವಿಲ್ಲಿ ಪ್ರೂವ್ ಮಾಡಿದ್ವಿ ಸಮರೂಪ ತ್ರಿಭುಜ ಅಂತೇಳಿ. ಹೀಗೆ ಪ್ರೂವ್ ಮಾಡಿದ್ಮೇಲೆ ಈ PQ ಅನ್ನೋದು EF ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಈಗ ನಿಮಗೆ ಸಮಾಂತರ ಪದ ಅರ್ಥ ಗೊತ್ತಿರಬೇಕು. ಇಲ್ಲಿ PQ ಅನ್ನೋದು 10 ಸೆಂಟಿಮೀಟರ್ ಇದ್ರೆ, ಸೊ EF ಅನ್ನೋದು ಏನಾಗಿರುತ್ತೆ, ಇದರ ಡಬಲ್ ಇರುತ್ತೆ, ಅಂದ್ರೆ 20 ಸೆಂಟಿಮೀಟರ್ ಇರುತ್ತೆ. ಇದು 20 ಇದ್ರೆ ಈ PQ ಅನ್ನೋದು ಏನಾಗಿರುತ್ತೆ, ಇದರ ಹಾಫ್ ಅಂದ್ರೆ 10 ಸೆಂಟಿಮೀಟರ್ ಇರುತ್ತೆ. ಇದನ್ನ ನಾವು ನಿಮಗೆ 8th ಮತ್ತು 9th ಸ್ಟ್ಯಾಂಡರ್ಡ್ ಹೇಳಿದ್ವಿ. ಹಾಗಾದ್ರೆ ಈ PQ ಸಮಾಂತರ EF ಆದ್ರೆ ನಮ್ಮ ಥೇಲ್ಸ್ನ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ dP/PE, ಈ ಬಾಹು ಮತ್ತು ಈ ಬಾಹು ಏನಾಗಿರಲೇಬೇಕು, ಪರಸ್ಪರ ಸಮವಾಗಿರಬೇಕು. dP/EF is equal to dQ/QF. ಇದರ ಅನುಪಾತ ಪರಸ್ಪರ ಸಮನಾಗಿದೆ. ಇದಕ್ಕೆ ಮುಖ್ಯ ಕಾರಣ ಥೇಲ್ಸ್ನ ಪ್ರಮೇಯ. ಸೊ ನಂತರ ಇಲ್ಲಿ ನಾನು ಒಂದು ಬದಲಾವಣೆ ಎಲ್ಲ ಮಾಡ್ಕೊಳ್ತೀವಿ. ಏನು ನಾವು ರೇಷಿಯೋ ಕಂಡಿಟ್ಕೊಂಡಿದ್ದೀವಲ್ಲ, ಇದರ ವ್ಯುತ್ಕ್ರಮ ಅಥವಾ ವಿಲೋಮವನ್ನು ತೆಗೆದುಕೊಳ್ತೀವಿ. ಅಂದ್ರೆ ಛೇದದಲ್ಲಿರೋದನ್ನ ಅಂಶಕ್ಕೆ ಕಳಿಸೋದು, ಆ ಅಂಶವನ್ನ ಛೇದಕ್ಕೆ ತಗೊಳ್ಳೋದು. ಈ ರೀತಿಯಾಗಿ ಪರಿವರ್ತನೆ ಮಾಡಿದಾಗ ಈ ಅನುಪಾತ ಏನಾಗಿ ಕನ್ವರ್ಟ್ ಆಗುತ್ತೆ, PE/DP is equal to QF/DQ ಅಂತ ಹೇಳಿ ಕರೆಯಲ್ಪಡ್ತೀವಿ. ಅದೇ ರೀತಿಯಾಗಿ ನಾವು ಏನ್ ಪ್ರೂವ್ ಮಾಡಬೇಕು, ಅದಕ್ಕೆ ಈ ಸಮೀಕರಣಕ್ಕೆ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ತೀವಿ. ಏನದು, ಈ ಎರಡು ಅನುಪಾತಕ್ಕೆ ಎರಡು ಕಡೆ ಅಂದ್ರೆ ಎಡಪಾರ್ಶ್ವ ಮತ್ತು ಬಲಪಾರ್ಶ್ವದಲ್ಲಿ +1 ಅನ್ನ ಸೇರಿಸಿದ್ದೇವೆ. ನೋಡಿ ಅನುಪಾತ ಸೇಮ್ ಇದೆ, ಜಸ್ಟ್ ನಾನು ಏನ್ ಮಾಡಿರೋದು +1 ಅನ್ನ ಹಾಕಿರೋದು ಅಷ್ಟೇ. ಈ ರೀತಿ ಹಾಕಿದಾಗ ಇಲ್ಲಿ ನಾವು ಇದು ಭಿನ್ನರಾಶಿ ರೂಪದಲ್ಲಿ ಕಾಣೋದ್ರಿಂದ ಲಾಸವನ್ನು ತಗೋಬೇಕಾಗುತ್ತೆ. ಲಾಸ ಏನಾಗುತ್ತೆ, DP. ಸೊ PE/DP ಅಂದಾಗ DP ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು PE ಉಳಿಯುತ್ತೆ ಪ್ಲಸ್ ಈ DP ನ ಒಂದಕ್ಕೆ ಗುಣಿಸಿದ್ರೆ DP ಅಂತ ಬರುತ್ತೆ. ಟೋಟಲ್ ಆಗಿ PE + DP/DP is equal to, ಈ ಸೈಡ್ ತಗೊಂಡಾಗ QE + DQ/DQ. ಯಾಕೆಂದ್ರೆ ಲಾಸ DQ ಬರುತ್ತೆ, ಇದನ್ನ ಗುಣಿಸಿದಾಗ DQ ಕ್ಯಾನ್ಸಲ್ ಆಗಿ ಅಂಶದಲ್ಲಿ ಉಳಿಯೋದು QE + DQ ಉಳಿಯುತ್ತೆ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಈಗ ಈ ಎರಡು ಅಂಶವನ್ನು ತಗೋಣ, PE ಮತ್ತು DP. PE ಮತ್ತು DP ಅವೆರಡು ಕೂಡಿದಾಗ ನಮಗೆ ಬರುವಂತಹ ಬಾಹು ಯಾವುದು, ವೆರಿ ಗುಡ್, DE. ಹಾಗಾದ್ರೆ ಆ ಎರಡು ಅಂಶಗಳನ್ನ ಕೂಡಿದಾಗ ಬರುವುದು DE. ಇದರ ಬದಲಾಗಿ ನಾನು DE ಅಂತ ಹೇಳಿ ಬರ್ತಿದ್ದೆ. ಹಾಗಾದ್ರೆ ಛೇದದಲ್ಲಿರುವಂತಹ DP ಹಾಗೆ ಇರಲಿ. ನೆಕ್ಸ್ಟ್ QE + DQ, ಆ ಎರಡು ಬಾಹುಗಳನ್ನು ಕೂಡಿದಾಗ ಬರುವಂತಹ ಬಾಹು ಯಾವುದು, DF. ಸೊ ಇದರ ಬದಲಾಗಿ ಇದನ್ನು ಬರ್ತಿದ್ದೆ ಅಷ್ಟೇ. ಸೊ ಎರಡು ಬಾಹುಗಳು ಕೂಡಿದಾಗ ಮೇನ್ DF ಬಾಹುನಲ್ಲಿ ನಮಗೆ ಎರಡನೇ ಬಾಹು ದೊರೆಯುತ್ತೆ.
ಬಾಹುಗಳ ಅನುಪಾತ. ಈಗ ಇಲ್ಲಿ ಡಿ ಪಿ ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಿದ್ವಿ ನೋಡಿ, ಸಾಧನೆಗೆ ಸ್ಟಾರ್ಟಿಂಗ್ ಅಲ್ಲಿ ಎ ಬಿ ಅಂತ ತಗೊಂಡಿದ್ದೀವಿ. ಡಿ ಕ್ಯೂ ಅನ್ನೋದು ಯಾವ್ದಕ್ಕೆ ಸಮನಾಗಿರುತ್ತೆ? ಎ ಸಿ ಗೆ ಸಮನಾಗಿರುತ್ತೆ. ಅಂದ್ರೆ ಎ ಬಿ ಸಿ ತ್ರಿಭುಜದಲ್ಲಿ. ಹಾಗಾದ್ರೆ ಇಲ್ಲಿ ನಾನು ಡಿ ಪಿ ಬದಲಾಗಿ ಎ ಬಿ, ಡಿ ಕ್ಯೂ ಬದಲಾಗಿ ಎ ಸಿ ಅಂತ ಬರೀಬಹುದಲ್ವಾ? ಯಾಕೆಂದ್ರೆ ಸಾಧನೆಯಲ್ಲಿ ನಾವು ಫಸ್ಟ್ ಪ್ರೂವ್ ಮಾಡ್ಕೊಂಡಿದ್ದೇವೆ ಅವೆರಡು ಬಾಹುಗಳು ಸಮ ಅಂತ ಹೇಳಿ. ಹಾಗಾಗಿ ಆ ಅಂಶಗಳ ಬದಲಾಗಿ ಇದನ್ನು ನಾವು ಬರೆಯಲ್ಪಟ್ಟಿದ್ದೇವೆ. ಈಗ ಜಸ್ಟ್ ಮತ್ತೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೇನೆ. ಏನು, ಇವುಗಳ ಯೂತ್ ಕ್ರಮವನ್ನು ತಗೊಂಡಿದ್ದೇನೆ. ಅಲ್ಲಿಗೆ ಏನಾಯ್ತು? ಎ ಬಿ ಡಿವೈಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಡಿ ಎಫ್. ಯೂತ್ ಕ್ರಮ ಅಂದ್ರೆ ಅರ್ಥ ಆಗಿದೆ, ಮತ್ತೆ ನಾನು ಅದರ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗಲ್ಲ. ಈ ರೀತಿಯಾಗಿ ನಾವು ಬದಲಾವಣೆ ಮಾಡಿದಾಗ ಇದೇ ರೀತಿಯಾಗಿ ಇನ್ನೊಂದು ನಾವು ಅನುಪಾತವನ್ನು ಬರೀಬಹುದು. ಯಾವುದದು? ಎ ಬಿ ಡಿವೈಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಇ ಎಫ್. ಈ ತ್ರಿಭುಜ, ಈ ತ್ರಿಭುಜದಲ್ಲಿ ಬರುವಂತಹ ಇ ಎಫ್ ಮತ್ತು ಬಿ ಸಿ ಇವುಗಳ ಅನುಪಾತ ಏನಾಗಿರುತ್ತೆ? ಎ ಬಿ ಡಿವೈಡ್ ಬೈ ಡಿ ಗೆ ಪರಸ್ಪರ ಸಮಾನವಾಗಿರುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಅನುಪಾತ ಮತ್ತು ಈ ಅನುಪಾತ ಇವೆರಡರ ಅನುಪಾತಗಳನ್ನ ತಗೊಂಡಾಗ ಇದರ ಮೂಲಕ ನಾವು ಒಂದು ಕನ್ಕ್ಲೂಷನ್ ಬರ್ತೀವಿ. ಏನಂದ್ರೆ ಎ ಬಿ ಡಿವೈಡ್ ಬೈ ಡಿ ಇ ಅನ್ನೋದು ಬಿ ಸಿ ಡಿವೈಡ್ ಬೈ ಇ ಎಫ್ ಮತ್ತು ಎ ಸಿ ಡಿವೈಡ್ ಬೈ ಡಿ ಎಫ್ ಗೆ ಏನಾಗಿರುತ್ತೆ? ಅನುರೂಪ ಬಾಹುಗಳ ಅನುಪಾತವನ್ನ ಹೊಂದಿದೆ. ಅದಲ್ಲದೆ ಈ ಮೂರು ಬಾಹುಗಳ ಪರಸ್ಪರ ಏನಾಗಿದೆ? ಸಮನಾಗಿದೆ. ನೋಡಿ, ಇಲ್ಲಿ ಸಮಚಿಹ್ನೆ ಇದೆ. ಸೊ ಹಾಗಾಗಿ ಏನಾಗಿರುತ್ತೆ? ಸಮನಾಗಿದೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಇವೆರಡು ಸಮನಾಯಿತು ಅಂದಾಗ ಈ ಎರಡು ತ್ರಿಭುಜಗಳು ಏನಾಗಿರಲೇಬೇಕು? ಸಮಾನೂಪ ತ್ರಿಭುಜಗಳು ಆಗಿರಲೇಬೇಕು. ಹಾಗಾಗಿ ತ್ರಿಭುಜ ಎ ಬಿ ಸಿ, ತ್ರಿಭುಜ ಡಿ ಇ ಎಫ್ ಅನ್ನೋದು ಏನಾಗಿದೆ? ಸಮಾನೂಪ ತ್ರಿಭುಜವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈ ರೀತಿಯಾಗಿ ಈ ಪ್ರಮೇಯವನ್ನ ನಾವು ಪ್ರೂವ್ ಮಾಡಲ್ಪಡ್ತೀವಿ. ಇದನ್ನ ನಾವು ಕೋನ ನಿರ್ಧಾರಕ ಗುಣ ಅಂತ ಹೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಇದನ್ನ ನಿಮಗೆ ಪ್ರಮೇಯವನ್ನ 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಇದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ಬರೋದು ಟೇಲ್ಸ್ನ ಪ್ರಮೇಯಗಳು, ಅನುರೂಪ ಕೋನಗಳು, ಅನುರೂಪ ಬಾಹುಗಳು ಮತ್ತು ಕೆಲವು ಸಿದ್ಧಾಂತಗಳು, ಭಾಗೋಪ ಸಿದ್ಧಾಂತಗಳು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಲ್ಲಿ ನಾವು ಹಿಂದೆ ಅಭ್ಯಾಸ 2.2 ಅಲ್ಲಿ ಕೆಲವು ಲೆಕ್ಕಗಳನ್ನು ಬಿಟ್ಟಿದ್ದೇನೆ. ಆ ಲೆಕ್ಕಗಳು ಮತ್ತು ಇದರಲ್ಲಿ ಒಂದು ಪ್ರಶ್ನೆಯನ್ನ ಕೊಡಲ್ಪಡ್ತೀನಿ. ಏನಂದ್ರೆ ಫಸ್ಟ್ ಕ್ವಶನ್, ತ್ರಿಭುಜದ ನಿರ್ಧಾರಕ ಗುಣ ಅಂದ್ರೇನು? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಕೋನ ನಿರ್ಧಾರಕ ಗುಣ ಅಂದ್ರೇನು? ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಸೊ ಈ ತ್ರಿಭುಜವನ್ನ ಸಮರೂಪ ತ್ರಿಭುಜ ಅಂತ ಹೇಳಿ ಕರಿತೀವಿ. ಇದನ್ನ ಪ್ರಮೇಯದ ಮೂಲಕ ಸಾಧಿಸಿ. ಟೋಟಲ್ ಆಗಿ 2.2 ಅಲ್ಲಿ ಕ್ವಶನ್ಸ್ಗಳು ಮತ್ತೆ ಇದರಲ್ಲಿ 3 ಕ್ವಶನ್ಸ್ಗಳು. ಸೊ ಇಷ್ಟು ಪ್ರಶ್ನೆಗಳನ್ನ ನೀವು ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಆನ್ಸರ್ ಅನ್ನ ಬಿಡಿಸಿ ನಂತರ ಮುಂದಿನ ಸಬ್ ಟಾಪಿಕ್ ಪಾರ್ಟ್ 3 ಅಲ್ಲಿ ನೋಡೋಣ. ಅಲ್ಲಿಯವರೆಗೆ ಧನ್ಯವಾದಗಳು.